ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ಉಡುಪಿಗೆ ಬಂದಿದ್ದೆ. ಉಡುಪಿಲಿ ನನಗೊಂದು ವೆಡ್ಡಿಂಗ್ ಶೂಟ್ ಇತ್ತು. ಸೊ ವೆಡ್ಡಿಂಗ್ ಇರೋದು ನಾಳೆ. ಇವತ್ತು ಸಂಜೆವರೆಗೂ ನಾನು ಸ್ವಲ್ಪ ಫ್ರೀ ಇದ್ದೆ. ಸೊ ರೂಮಲ್ಲಿ ಕುತ್ಕೊಂಡು ಏನು ಮಾಡೋದು ಬೋರ್ ಆಗ್ತಾ ಇತ್ತು. ಸೊ ಉಡುಪಿ ಹಂಗೆ ಒಂದು ಸೈಟ್ ಸೀನ್ ಹಾಕೊಂಡು ಬರೋಣ ಅಂತ ಬಂದೆ. ಉಡುಪಿ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಏನು ನೆನಪಾಗುತ್ತೆ? ಶ್ರೀಕೃಷ್ಣ ಮಠ ನೆನಪಾಗುತ್ತೆ, ಬೀಚ್ಗಳು ನೆನಪಾಗುತ್ತೆ. ನಾನು ಬೀಚು ಮತ್ತು ಶ್ರೀಕೃಷ್ಣ ಮಠನ ತುಂಬ ಸಲ ನೋಡಿದೆ. ಸೊ ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಪ್ಲೇಸ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹುಡುಕಿದ್ದಾಗ ನನಗೆ ಸಿಕ್ಕಿದ್ದು ಈ ಪ್ಲೇಸ್ ಎಷ್ಟು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಅಂತ. ಇದು ನೋಡೋಕೆ ನಿಜವಾಗ್ಲೂ ಅದ್ಭುತವಾಗಿದೆ. ಹೇಗೆ ಅದ್ಭುತ ಅಂತ ಅಂತೀರಾ? ನಾನು ಮುಂದೆ ಇದ್ರದ್ದು ವಿಡಿಯೋ ತೋರಿಸ್ತಾ ಹೋಗ್ತೀನಿ, ಆವಾಗ ನಿಮಗೂ ಅನಿಸುತ್ತೆ ಇದು ನಿಜವಾಗ್ಲೂ ಅದ್ಭುತ ಅಂತ. ನೀವು ಯಾರಾದರೂ ಉಡುಪಿ ಕಡೆ ಬಂದರೆ ಮಿಸ್ ಮಾಡದೆ ದಯವಿಟ್ಟು ಈ ಜಾಗ ಬಂದು ನೋಡಿ ಅಂತ ಹೇಳ್ತೀನಿ. ಯಾಕೆ ನೋಡಬೇಕು ಅಂತಲೂ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಯಾಕೆ ಲೈಕ್ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಇಲ್ಲಿ ನಮ್ಮ ಪೂರ್ವಿಕರು ಉಪಯೋಗಿಸುತ್ತಿದ್ದಂತ ಕತ್ತಿಗಳು, ಅಡುಗೆ ಸಾಮಗ್ರಿಗಳು, ಗಡಿಯಾರಗಳು, ನವಾಬರ ಕಾಲದ ಪಿರಂಗಿ, ಇನ್ನು ಅನೇಕ ವಸ್ತುಗಳನ್ನ ನಾವಿಲ್ಲಿ ನೋಡ್ಬೋದು. ನಮ್ಮ ತಾತ ಮುತ್ತಾತನ ಮನೆಗಳು, ಪರಿಕರಗಳು ಹೇಗಿತ್ತು ಅಂತ ನೋಡಕ್ಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪುರಾತನ ಕಾಲದ ಗತ ವೈಭವವನ್ನು ನೆನಪಿಸುವ ಕಟ್ಟಡ, ಹಳೆ ಜೀವನ ಶೈಲಿಯ ನೆನಪಿಸುವ ವಾಸ್ತು ಶಿಲ್ಪಗಳು, ಪೇಂಟಿಂಗ್ಗಳು, ಕಟ್ಟಡದ ಮೂಲೆ ಮೂಲೆಗಳಲ್ಲೂ ಕಂಗೊಳಿಸುವ ಶಿಲ್ಪಕಲೆಗಳು. ಇಂಥ ಸುಂದರ ಕಟ್ಟಡಗಳು ಕಂಡುಬರುವುದು ಉಡುಪಿ ತಾಲೂಕಿನ ಮಣಿಪಾಲದಲ್ಲಿರುವ ಹಸ್ತ ಶಿಲ್ಪ ಹೆರಿಟೇಜ್ ವಿಲೇಜ್ ಅಲ್ಲಿ. ಇದನ್ನ ಪ್ರಾರಂಭ ಮಾಡಿದ್ದು ದಿವಂಗತ ವಿಜಯನಾಥ್ ಶೆಣೈ ಅವರು. ಇವರು ಇದನ್ನ ಯಾಕಿಲ್ ಮಾಡಿದ್ದಾರೆ ಅಂದ್ರೆ ನಮ್ಮ ಜನಕ್ಕೆ ಹಳೆ ಕಾಲದ ಸಂಪ್ರದಾಯ, ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ ತಿಳ್ಕೊಳ್ಳಿ ಅಂತ. ನಮ್ಮ ಜನರೇಷನ್ ಅವರೇ ತುಂಬಾ ಜನ ಈ ತರ ಮನೆಗಳನ್ನ ನೋಡಿರಕ್ ಸಾಧ್ಯ ಇಲ್ಲ. ಇನ್ನು ನಮ್ಮ ನೆಕ್ಸ್ಟ್ ಜನರೇಷನ್ ಅವರಂತೂ ಖಂಡಿತವಾಗ್ಲೂ ನೋಡಕ್ಕಾಗಲ್ಲ. ಆದ್ರೆ ಶೆಣೈ ಅವ್ರು ಮಾಡಿರೋ ಈ ಕೆಲ್ಸದಿಂದ ನಮ್ಮ ಮುಂದಿನ ಜನರೇಷನ್ ಅವ್ರು ಕೂಡ ನಮ್ಮ ಇಂದಿನ ಕಾಲದ ಮನೆಗಳು, ವಾಸ್ತುಶಿಲ್ಪಗಳು, ಕಲೆ ಹಾಗೂ ಸಂಸ್ಕೃತಿ ಬಗ್ಗೆ ತಿಳ್ಕೋಬಹುದು. ಇಲ್ಲಿ ಟೋಟಲ್ 23 ಮನೆಗಳಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಹೀಗೆ ಹಲವಾರು ಪಂಗಡದವರು ಇಂದಿನ ಕಾಲದಲ್ಲಿ ಹೇಗೆ ಮನೆಗಳನ್ನ ಕಟ್ಕೊಂಡಿದ್ರು, ಹೇಗೆ ಇಂದಿನ ಕಾಲದಲ್ಲಿ ಯಾವ್ಯಾವ ತರ ವಸ್ತುಗಳನ್ನ ಯೂಸ್ ಮಾಡ್ತಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ಜಾಗಕ್ಕೆ ಡೆನ್ಮಾರ್ಕು, ನಾರ್ವೆ ಅಂತ ದೇಶಗಳು ಕೋಟಿ ಕೋಟಿ ದುಡ್ಡುಗಳನ್ನ ಹಾಕಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಶೆಣೈ ಅವರು ಬಹಳ ಪುರಾತನವಾದಂತ ಮನೆಗಳನ್ನ